Hi guys, welcome to Sumagiri Jobs. So ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಜಾಬ್ ರಿಲೇಟೆಡ್ ಬಂದರೂ ಕೂಡ ನಾನು ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಕಿಯೋಸಿಲ್ ಲಿಮಿಟೆಡ್ ಇಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಸೊ ಇದು ಗೌರ್ಮೆಂಟ್ ಇಂದ ಬಂದಂತ ನೋಟಿಫಿಕೇಶನ್ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಬನ್ನಿ ಕಂಪ್ಲೀಟ್ ಆಗಿ ವಿಡಿಯೋನ ನೋಟಿಫಿಕೇಶನ್ ಡಿಸ್ಕಸ್ ಮಾಡೋಣ. ನೋಡಿ, ಇಲ್ಲಿ ಒಂದು ಪೋಸ್ಟ್ ಇದೆ ಜಿಯೋಲಜಿಸ್ಟ್ ಅಂತ. ಸೊ ಅದಕ್ಕೆ ಕ್ವಾಲಿಫಿಕೇಶನ್ ಬಂದು ಪೋಸ್ಟ್ ಗ್ರಾಜುಯೇಟೆಡ್ ಡಿಗ್ರಿ ಇನ್ ಜಿಯೋಲಜಿಕಲ್ ಸೈನ್ಸ್ ಆರ್ ಜಿಯೋಲಜಿ ಆರ್ ಅಪ್ಲೈಡ್ ಜಿಯೋಲಜಿ. ಓಕೆ, ಸೊ ಈ ತರ ಒಂದು ಕ್ವಾಲಿಫಿಕೇಶನ್ ಅನ್ನ ಇರಬೇಕು. ನೆಕ್ಸ್ಟ್ ಇದು 3 ಪೋಸ್ಟ್ ಇದೆ. ಓಕೆ, ನೆಕ್ಸ್ಟ್ ಜಿಯೋ ಫಿಸಿಸ್ಟ್ ಅಂತ. ಸೊ ಇದಕ್ಕೆ MSc MTech MSc ಟೆಕ್ ಜಿಯೋ ಫಿಸಿಕ್ಸ್ ಅಪ್ಲೈಡ್. ಸೊ ನೆಕ್ಸ್ಟ್ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ ಕಂಪ್ಲೀಟ್ ಆಗಿರಬೇಕು ಆ ಒಂದು ಡಿಗ್ರಿ. ಓಕೆ, ಸೊ ಇದು ಎಷ್ಟು ಪೋಸ್ಟ್? ಸೊ ಇದೊಂದು 3 ಪೋಸ್ಟ್ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇದ್ದೀರಾ ಅಸಿಸ್ಟೆಂಟ್ ಜಿಯೋಲಜಿಸ್ಟ್ ಅಂತ. ಸೊ ಇದು 2 ಪೋಸ್ಟ್ ಇದೆ. ಸೊ ಸೇಮ್ ಕ್ವಾಲಿಫಿಕೇಶನ್ ಪೋಸ್ಟ್ ಗ್ರಾಜುಯೇಟ್ ಡಿಗ್ರಿ ಇನ್ ಜಿಯೋಲಜಿಕಲ್ ಸೈನ್ಸ್. ಜೂನಿಯರ್ ಜಿಯೋಲಜಿಸ್ಟ್ ಅಂತ. ಸೊ ಸೇಮ್ ಕ್ವಾಲಿಫಿಕೇಶನ್ ಅಗೇನ್. ಸೊ ಇದು ಒಂದು ಪೋಸ್ಟ್ ಇದೆ. ಅಂಡ್ ಅಸಿಸ್ಟೆಂಟ್ ಜಿಯೋಲಜಿಸ್ಟ್ 2 ಪೋಸ್ಟ್ ಇದೆ. ಸೊ ಆಸ್ ಪರ್ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ, 3 ಇಯರ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ಈ ತರ ಒಂದು ಎಜುಕೇಶನ್ ಕ್ವಾಲಿಫಿಕೇಶನ್ ಇರೋರನ್ನ ಆದಷ್ಟು ಶೇರ್ ಮಾಡಿ. ಓಕೆ, ನೋಡಿ ಕ್ವಾಲಿಫಿಕೇಶನ್ criteria ಅಂತ ನೋಡಿದ್ರೆ ಕ್ಯಾಂಡಿಡೇಟ್ ಶುಡ್ ಬಿ obtain minimum 60% ಮಾರ್ಕ್ಸ್ ಆರ್ 6 CGPA ಅಗ್ರಿಗೇಟಿವ್ ಆಲ್ ಸೆಮಿಸ್ಟರ್. ಡಿಗ್ರಿಯಲ್ಲಿ ಅಟ್ಲೀಸ್ಟ್ 60% ಮಾರ್ಕ್ಸ್ ಅನ್ನು ತಗೊಂಡಿರ್ಬೇಕಂತ ಹೇಳಿದ್ದಾರೆ. ಸೊ SC ST PWD ಗೆ 50% ಅಂತ ಹೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏಜ್ ಲಿಮಿಟ್ ನೋಡ್ಕೊಳ್ಳಿ. ಜಿಯೋಲಜಿಸ್ಟ್ ಗೆ 40 ಇಯರ್ಸ್. ಓಕೆ, ರೆಮ್ಯುನರೇಷನ್ ನೋಡಿ 65,000. ಅಸಿಸ್ಟೆಂಟ್ ಜಿಯೋಲಜಿಸ್ಟ್ ಗೆ 35 ಇಯರ್ ಮ್ಯಾಕ್ಸಿಮಮ್ ಹೇಳಿರೋದು, ಮತ್ತೆ 50,000 ಸ್ಯಾಲ್ರಿ. ಜೂನಿಯರ್ ಜಿಯೋಲಜಿಸ್ಟ್ ಗೆ 30 ಇಯರ್ ಮತ್ತೆ 40,000 ರೆಮ್ಯುನರೇಷನ್ ಸಿಗುತ್ತೆ. ಓಕೆ, ಆಫ್ಟರ್ ಸೆಲೆಕ್ಷನ್. ಓಕೆ, ನೆಕ್ಸ್ಟ್ ಅಡಿಷನಲ್ ಬೆನಿಫಿಟ್ಸ್ ಕೂಡ ಇದೆ ಇದ್ರಲ್ಲಿ. ಸೊ ಫಸ್ಟ್ ಆಸ್ ಪರ್ ಕ್ವಾಲಿಫಿಕೇಶನ್ ಇದ್ರೆ ನಾನು ಫಾರ್ಮ್ನ ತೋರಿಸ್ತೀನಿ. ಸೊ ಆಸ್ ಇಟ್ ಈಸ್ ನೀವು ಫಸ್ಟ್ ಅಪ್ಲಿಕೇಶನ್ ಅನ್ನು ಹಾಕಿ. ಓಕೆ, ನೋಡಿ ಏಜ್ ರಿಲ್ಯಾಕ್ಸೇಷನ್ ಇದೆ 3 ಇಯರ್ ಏಜ್ ರಿಲ್ಯಾಕ್ಸೇಷನ್ ಇದೆ OBC ಅವರಿಗೆ. ಓಕೆ, SC ST ಅವರಿಗೆ 5 ಇಯರ್ ಇದೆ. PWD ಅವರಿಗೆ ಸೊ ಹ್ಯಾವಿಂಗ್ ಅ ಮಿನಿಮಮ್ 40% ಡಿಸೆಬಿಲಿಟಿ ಆರ್ ಮೋರ್ ವಿಲ್ ಗೆಟ್ 10 ಇಯರ್. ಓಕೆ, 40% ಡಿಸೆಬಿಲಿಟಿ ಇದೆ 10 ಇಯರ್ ಅವರಿಗೆ ರಿಲ್ಯಾಕ್ಸೇಷನ್ ಇದೆ. ಓಕೆ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಹಾಕಿದ್ದೀನಿ. ಸೊ ಅಲ್ಲಿಂದ ಟೆಲಿಗ್ರಾಮ್ ಓಪನ್ ಮಾಡಿ. ಸೊ ಟೆಲಿಗ್ರಾಮ್ ಅಲ್ಲಿ ಈ ಒಂದು ಕಂಪ್ಲೀಟ್ PDF ಅನ್ನು ನಾನು ಹಾಕಿದ್ದೀನಿ. ಸೊ ನೋಡಿ ಅಪ್ಲಿಕೇಶನ್ ಯಾವ ತರ ಹಾಕೋದು ಅಂತ ಹೇಳಿದ್ರೆ, ಸೊ ಇಲ್ಲಿ ನೋಡ್ಕೊಳ್ಳಿ ಅಪ್ಲಿಕೇಶನ್ ಈ ತರ ಹಾಕಬೇಕು. ಸೊ ಈ ಒಂದು ಫಾರ್ಮ್ ಅನ್ನು ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಸೊ ಪ್ಲೀಸ್ ನಾನು ಟೆಲಿಗ್ರಾಮ್ ಕೂಡ ಫಾಲೋ ಮಾಡಿ. ಗೌರ್ಮೆಂಟ್ ಇಂದ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ನಾನು ಆದಷ್ಟು ಬೇಗ ವಿಡಿಯೋ ಮಾಡ್ತೀನಿ. ಸೊ ಆಸ್ ಪರ್ ದ ಕ್ವಾಲಿಫಿಕೇಶನ್, ಸೊ ಯಾವುದೇ ನೋಟಿಫಿಕೇಶನ್ ಬಂದರೂ ಕೂಡ ಬೇಗ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಕೊಳ್ಳಿ ಯಾವ ಪೋಸ್ಟ್ ಅಂತ ಫಸ್ಟ್ ಟೈಟಲ್ ಆಫ್ ದ ಪೋಸ್ಟ್ ಬರೀಬೇಕು. ನೆಕ್ಸ್ಟ್ ಯಾವ ಜೆಂಡರ್, ಫಾದರ್ ನೇಮ್ ಮದರ್ ನೇಮ್, ಮತ್ತೆ ಒಂದು ಪರ್ಮನೆಂಟ್ ಅಡ್ರೆಸ್ ಬರೀಬೇಕು, ಮೊಬೈಲ್ ನಂಬರ್, ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಯಾವುದು ಅಂತ. ಸೊ ನಿಮ್ಮ ಹತ್ರದಲ್ಲಿ ಯಾವುದೇ ರೈಲ್ವೆ ಸ್ಟೇಷನ್ ಇದ್ರೆ ಸೊ ಅದರ ನೇಮನ್ನು ಬರೀಬೇಕು. ನೆಕ್ಸ್ಟ್ ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ಸ್ಟೇಟ್ ಆಫ್ ಡೊಮಿಸೈಲ್, ನೆಕ್ಸ್ಟ್ ರಿಲಿಜನ್ ಯಾವುದಂತ, ನೇಮ್ ಆಫ್ ದ ಆರ್ಗನೈಸೇಷನ್ ಅಂಡ್ ಡಿಸಿಗ್ನೇಷನ್, ಅಪ್ಲಿಕೆಂಟ್ ಈಸ್ ಪ್ರೆಸೆಂಟ್ಲಿ ಎಂಪ್ಲಾಯ್ಡ್. ಓಕೆ, ಪ್ರೆಸೆಂಟ್ ಆಗಿ ಎಂಪ್ಲಾಯ್ ಆಗಿ ಇದ್ರೆ ಅವರಿಗೆ ಆ ಅಡ್ರೆಸ್ ಇಲ್ಲಿ ಬರೀಬೇಕು. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ ಅನ್ನು ಪೂರ್ತಿಯಾಗಿ ಈ ಒಂದು ಫಾರ್ಮ್ ಅಲ್ಲಿ ಡಿಟೇಲ್ ಆಗಿ ಹಾಕಬೇಕು. ಓಕೆ, ಸೊ ಕಂಪ್ಲೀಟ್ ರೆಸ್ಯೂಮಿನ ಇದರಲ್ಲೇ ತಯಾರಿಸಿ ಕೊಡಬೇಕು. ಓಕೆ, ಎಡಿಷನಲ್ ಕ್ವಾಲಿಫಿಕೇಶನ್ ಏನಾದರೂ ಇದೆ, ಎಕ್ಸ್ಪೀರಿಯನ್ಸ್ ಅಂತ ಹೇಳಿದಾರಲ್ವಾ, ಸೊ ಆ ತರ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಇಲ್ಲಿ ಡೀಟೇಲ್ ಆಗಿ ಹಾಕಬೇಕು. ಸೊ ಇದು ಕಂಪ್ಲೀಟ್ ಒಂದು ಫಾರ್ಮ್ನ ನಾನು ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೀನಿ. ಸೊ ಇದನ್ನು ಫಿಲ್ ಮಾಡಿ. ಸೊ ಯಾವ ಅಡ್ರೆಸ್ ಅಂತ ಹೇಳಿದ್ರೆ ಈ ಒಂದು ಅಡ್ರೆಸ್ಸಿಗೆ ಸೆಂಡ್ ಮಾಡಬೇಕು. ಓಕೆ, ಕಂಪ್ಲೀಟ್ ಪ್ರತಿಯೊಂದನ್ನು ನೋಡಿಕೊಂಡು ಫಿಲ್ ಮಾಡಿ. ಸೊ ಆಮೇಲೆ ಇಲ್ಲಿದೆ ಅಲ್ವಾ ರೀಜನಲ್ ಆಫೀಸ್, ಸೆಕೆಂಡ್ ಬ್ಲಾಕ್, ಕೋರಮಂಗಳ, ಬೆಂಗಳೂರು 560034 ಈ ಒಂದು ಅಡ್ರೆಸ್ಗೆ ಸೆಂಡ್ ಮಾಡಬೇಕು. ಓಕೆ, ಸೊ ಈ ಒಂದು ಅಡ್ರೆಸ್ಗೆ ಈ ಒಂದು ಫಾರ್ಮ್ನ ಸೆಂಡ್ ಮಾಡಬೇಕು. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಸೊ ಗೌರ್ಮೆಂಟಿಂದ ಯಾವುದೇ ನೋಟಿಫಿಕೇಶನ್ ಆದರೂ ಕೂಡ ನಾನು ತಕ್ಷಣ ವಿಡಿಯೋ ಮಾಡ್ತೀನಿ. ಓಕೆ, ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.